ಯಾಕೆ ಕೃಷಿ ಮೇಳಗಳು ಮಾಡ್ತಾರಂದ್ರೆ ಇವೆಲ್ಲ ಅದಾವಂತ ಮತ್ತು ಇವುಗಳ ಉಪಯೋಗ ಐತಿ ಅಂತ ನಮಗೆ ಗೊತ್ತಾಗಿದ್ದೇ ಇಲ್ಲಿ ಬಂದ ಇವನ್ನ ನೋಡಿದಾಗ. ಜಾನುವಾರುಗಳ ಬಗ್ಗೆ ತಗೊಂಡ್ರೆ ಹಲವಾರು ಜಾತಿಯ ಜಾನುವಾರುಗಳು ಅದಾವಂತ ನೋಡ್ಬೋದು. ಕೋಳಿಗಳದಾಗ ಇಲ್ಲಿ ಹಲವಾರು ಜಾತಿಯ ಕೋಳಿಗಳನ್ನ ನೋಡ್ಬೋದು. ಹಾಗೆ ಹೊಸ ಹೊಸ ಯಂತ್ರೋಪಕರಣಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲೊಂಗಲ್ ಮತ್ತೆ ಇದೇ ಧಾರವಾಡದ ಕೃಷಿ ಮೇಳದಾಗ ಈ ಹಿಂದೆ ಅಜಾನುಬಾಹು ಅಂದರೆ ದೊಡ್ಡ ದೊಡ್ಡ ಆಕಾರ ಹೊಂದಿದ್ದ ಗೋಳಿ ಮತ್ತು ಎಮ್ಮೆಗಳನ್ನು ನಾವು ನೋಡಿದ್ವಿ. ಬಟ್ ಈ ಸಾರಿ ಕಡಿಮೆ ಜಾನುವಾರುಗಳು ಅದಾವು. ಜಾಸ್ತಿ ತಳಿಯ ಜಾನುವಾರುಗಳನ್ನ ತಗೊಂಬಂದಿಲ್ಲ ಇಲ್ಲಿ. ಹೋಗ್ಲಿ ಬಿಡ್ರಿ, ಎಲ್ಲರೂ ಕೃಷಿ ಮೇಳಕ್ಕೆ ಬರ್ರಿ, ನೋಡ್ರಿ, ಯೂಸ್ ಆಗೋದನ್ನು ತಿಳ್ಕೊಡ್ರಿ ಮತ್ತು ನೀವು ಕೂಡ ಅದನ್ನು ಫಾಲೋ ಮಾಡಿರಿ. ನಮಸ್ಕಾರ ವೀಕ್ಷಕರೇ, ಇದು ಧಾರವಾಡ ಕೃಷಿ ಮೇಳದ ಪಾರ್ಟ್ 2 ಭಾಗ 2. ಈ ಒಂದು ಕೃಷಿ ಮೇಳ ಸೆಪ್ಟೆಂಬರ್ 13ಕ್ಕೆ ಪ್ರಾರಂಭವಾಗಿದೆ. ಅಂದರೆ ನಿನ್ನೆಯ ದಿನ ಶನಿವಾರದಂದು ಪ್ರಾರಂಭವಾಗಿದೆ. ಸೆಪ್ಟೆಂಬರ್ 16ರವರೆಗೆ ನಡೆಯುತ್ತದೆ. ಅಂದರೆ 4 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೆಯುತ್ತದೆ. ಈ ಒಂದು ವಿಡಿಯೋದಲ್ಲಿ ನಾವು ಕೃಷಿ ಮೇಳಕ್ಕೆ ಬಂದಂತಹ ವಿವಿಧ ಜಾತಿಯ ಜಾನುವಾರುಗಳಂದರೆ ಎಮ್ಮೆ, ಕೋಣ, ಎತ್ತು, ಗೂಳಿ ಮತ್ತು ಹಸು, ಇವುಗಳಲ್ಲೇ ವಿವಿಧ ಜಾತಿಯ ಬಗೆಯ ದನಕರಗಳನ್ನು ಇಲ್ಲಿ ನೋಡಬಹುದು. ಇಲ್ಲಿ ನೋಡ್ತಿದ್ದೀರಲ್ಲ, ಇವೆಲ್ಲ ಜಾಫ್ರಾಬಾದಿಯ ಎಮ್ಮೆಗಳು ಮತ್ತು ಕೋಣಗಳು. ಜಾಫ್ರಾಬಾದಿ ಎಮ್ಮೆಗಳ ಬಗ್ಗೆ ಏನು ಹೇಳ್ತಾರಂದ್ರೆ ಅವರು ಒಂದು ಸೂಲು ಏನ್ರ ಹೇಳಿದ್ರೆ 1000 ರಿಂದ 2000 ಲೀಟರ್ವರೆಗೂ ಹಾಲನ್ನು ಕೊಡ್ತಾವಂತ ಈ ಜಾಫ್ರಾಬಾದಿ ಎಮ್ಮೆಗಳು. ಇಲ್ಲಿ ಜಾಫ್ರಾಬಾದಿ ಎಮ್ಮೆಗಳಷ್ಟೇ ಅಲ್ಲ, ಈ ಒಂದು ಕೃಷಿ ಮೇಳದಲ್ಲಿ ಎಮ್ಮೆಗಳಲ್ಲೇ ಹಲವಾರು ತರಹದ ಎಮ್ಮೆಗಳನ್ನು ಇಲ್ಲಿ ನೋಡಬಹುದು. ಇಲ್ಲಿ ಕಾಣ್ತಿರ್ತಕ್ಕಂಥ ಎಮ್ಮೆಗಳೆಲ್ಲ ಜಾಫ್ರಾಬಾದಿ ಎಮ್ಮೆಗಳು ಮತ್ತು ಕೋಣಗಳು. ಇವೆಲ್ಲ ಸ್ಫೂರ್ತಿ ತಳಿ ಅಂತ ನೋಡ್ರಿ. ಸ್ಫೂರ್ತಿ ತಳಿ ಎಮ್ಮೆ ಮತ್ತು ಕೋಣಗಳು ಇವೆಲ್ಲ. ಯಾರಾದರೂ ರೈತರಿಗೆ ಎಮ್ಮೆಗಳು ಮತ್ತು ಕೋಣಗಳು ಬೇಕಾದ್ರೆ ಇಲ್ಲಿ ಬಂದು ನೋಡ್ರಿ ಮತ್ತು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳ್ತಾರಂತ. ಬೇಕಂದ್ರೆ ಅವರು ಎಮ್ಮೆ ಮತ್ತು ಕೋಣಗಳನ್ನ ತರಿಸ್ಕೊಡ್ತಾರಂತ ನೋಡ್ರಿ. ಇದು ಯಾವ ತಳಿಯ ಕುದುರೆ ಅಂತ ಗೊತ್ತಿಲ್ಲ, ಬಟ್ ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು. ಇದರ ಓನರ್ ಇಲ್ಲಿ 2024ರ ಒಂದು ಕೃಷಿ ಮೇಳದಲ್ಲಿ ಜಾಸ್ತಿ ಕುದುರೆಗಳಿದ್ದು ಈ ವರ್ಷ ಇದೊಂದೇ ಕುದುರೆ ಇರೋದು. ಇಲ್ಲಿರೋದು ತಾರ್ಪಾಕರ್ ತಳಿಯ ಒಂದು ಜಾತಿಯ ಗೂಳಿ. ಇದು ಈ ಥರದ್ದು ಒಂದು ಗೂಳಿ ಐತೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಈ ಜಾನುವಾರುಗಳಲ್ಲಿ ಸಾಕಷ್ಟು ಜಾತಿಯ ಜಾನುವಾರುಗಳು ಡಿಫ್ರೆನ್ಸ್ ಏನಿರಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದವ್ರಿಗೆ ಮಾತ್ರ ಗೊತ್ತಾಗೈತಿ ಇದ ಜಾತಿ ಇದೆ ಅಂತೇಳಿ. ಇದು HF ತಳಿ ನೋಡ್ರಿ. ಇದು ಗಿರ್ ಹಸು ನೋಡ್ರಿ. ಇದು ಗಿರ್ ಗೂಳಿ ಇದೆ, ಹಸು ಅಲ್ಲ, ಗೂಳಿ. ಇದು ಗಿರ್ ಹಸುವಿನ ವಿಶೇಷತೆ ಏನಂದ್ರೆ ಇದು ಕೆಂಪು ಮತ್ತು ಕಂದು ಮಿಕ್ಸ್ ಬಣ್ಣದ್ದಾಗಿರುತ್ತೆ. ಭಾರತದ ಗೋ ಪರಂಪರೆಯ ಹೈನುಗಾರಿಕೆ ಒಳಗೆ ಈ ಗಿರ್ ತಳಿ ವಿಶಿಷ್ಟ ಸ್ಥಾನದಲ್ಲಿದೆ. ಗುಜರಾತ್ನ ಸೌರಾಷ್ಟ್ರ ಸಮೀಪದ ಗಿರ್ ಅರಣ್ಯ ಪ್ರದೇಶ ಇದರ ಮೂಲ ಸ್ಥಾನ. ಹಾಗೆಯೇ ಮುಂದೆ ಬಂದರೆ ಹಂದಿಗಳ ಪ್ರದರ್ಶನ ನೋಡ್ಬೋದು. ಓ ಮೈ ಗಾಡ್, ಒಂದೊಂದು ಹಂದಿ 3 ಕ್ವಿಂಟಲ್ ಬರ್ತಾವೆ ನೋಡ್ರಿ. ಈ ಹಂದಿ ಯಾವ ತಳಿದು ಅಂದ್ರೆ ಯಾರ್ಕ್ಷೈರ್ ಅಂತ ನೋಡ್ರಿ. ಇದರ ಗುಣಲಕ್ಷಣಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಯಾರಾದರೂ ಮಾಹಿತಿಯನ್ನು ತಿಳ್ಕೊಬೇಕು ಅಂದ್ಕೊಂಡ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ರಿ. ತಂತಿ ಇರೋದ್ರಿಂದ ಬ್ಲರ್ ಆಗತೈತಿ, ಯಾಕಂದ್ರೆ ಮೊದಲು ತಂತಿನ ಫೋಕಸ್ ಆಗತ್ತಿಲ್ಲ. ಹಂಗೆ ಮುಂದೆ ಬರ್ರಿ. ಇದು ತಾರ್ಪಾಕರ್ ತಳಿಯ ಒಂದು ಗುಳಿಯಾಗಿರುತ್ತೆ. ತಾರ್ಪಾಕರ್ ಇದು ಶುದ್ಧ ಭಾರತದ ತಳಿ ಅಂತ ನೋಡ್ರಿ. ತಾರ್ ಮರುಭೂಮಿಯಿಂದ ತಾರ್ಪಾಕರ್ ಅಂತ ಹೆಸರು ಬಂತು ಅಂತ. ಹಂಗೆ ನೋಡ್ತಾ ಹೋಗೋಣ ಬನ್ನಿ ಜನರೇ, ಬನ್ನಿ. ಇದು ಗಿರ್ ತಳಿಯ ಒಂದು ಗುಳಿ. ಎಲ್ಲ ತಳಿಯ ಆಕಳುಗಳು ಇಲ್ಲ ಹಸುಗಳನ್ನು ಬಿಟ್ಟು ಅದರೊಳಗೆ ಗಿರ್ ತಳಿಯ ಹಸುವನ್ನು ಬಿಟ್ಟರೆ ಗಿರ್ ತಳಿಯ ಹಸುವನ್ನು ಬೇಗನೆ ಕಂಡು ಹಿಡಿಬೋದು. ಯಾಕಂದ್ರೆ ಅದ್ರ ಗುಣಲಕ್ಷಣನ ಆ ಥರ ಐತಲ್ಲ. ಇದು ದೇವಣಿಯ ತಳಿಯ ಒಂದು ಹೋರಿ. ಯಾವ ರೀತಿ ಕಟ್ಮಸ್ತಾಗೈತಿ ನೋಡ್ರಿ. ನಮ್ಮ ಕಡೆ ಎಲ್ಲ ಈ ಥರ ಕಟ್ಮಸ್ತಾಗಿದ್ರೆ ಏನು ಹೇಳ್ತಾರೆ ಅಂದರೆ ಯಾವ ಥರ ಕೊಬ್ಬೇರಿತ್ತು ನೋಡ್ರಿ ಅಂತ ಹೇಳ್ತಾರೆ. ಹಾಗೆ ನೋಡ್ತಾ ಸಿಂಪಲ್ಲಾಗಿ ತಿಳ್ಕೊಂತ ಹೋಗೋಣ. ಇದು ನೋಡ್ರೆ ಗೊತ್ತಾಗತ್ತಲ್ಲ ಯಾವ ತಳಿ ಅಂತ. ಕಿಲಾರಿ ಹೋರಿ ನೋಡ್ರಿ. ಇದೆ ಹಂಗೆ ಮುಂದೆ ಬರೀ. ಇದು ತಾರ್ಪಾಕರ್ ತಳಿಯ ಒಂದು ಗುಳಿ ನೋಡ್ರಿ. ಇದೆ ಬಾಹುಬಲಿ ಮೂವಿ ಒಳಗೆ ಪ್ರಭಾಸ 2 ಗುಳಿಗಳ ಮ್ಯಾಲ ಕಾಲಿಟ್ಕೊಂಡು ಬರ್ತಾನಲ್ಲ, ಅಂದ್ರೆ ಭಾಳ ಗುಳಿಗಳು ಬರ್ತಿರ್ತಾವೆ. ಮೋಸ್ಟ್ಲಿ ಇದು ತಾರ್ಪಾಕರ್ ತಳಿಯ ಗುಳಿ ಯೂಸ್ ಮಾಡ್ಕೊಂಡಿದ್ರು ಅಂತ ಅನಿಸ್ತದೆ ನೋಡ್ರಿ ಆ ಮೂವಿ ಒಳಗೆ. ಹಾಗೆ ಮುಂದೆ ನೋಡ್ತಾ ಬಂದಾಗ ಇಲ್ಲಿ ಕಂಡಿದ್ದು ಕೃಷ್ಣ ವ್ಯಾಲಿ ತಳಿಯ ಹೋರಿಗಳು ನೋಡ್ರಿ. ಇವೆಲ್ಲ ಹಂಗೆ ನೋಡ್ಕೊಂತ ಮುಂದೆ ಬರೀ. ಮುಂದೊಂದು ವಿಶಿಷ್ಟವಾದ ಹೋರಿ ಐತಿ, ಅದನ್ನು ತೋರಿಸ್ತಾನೆ ನಿಮಗೆ. ಅಲ್ಲಿ ಕಾಣತೈತೆ ನೋಡ್ರಿ. ಇಲ್ಲಿ ಕಾಣ್ತಿರ್ತಕ್ಕಂಥ ಹೋರಿ ಏನೈತಲ್ಲ, ಇದು ಕಲರ್ ಐತೋ ಏನೋ, ಇವರು ಈ ಕಲರ್ ಡಿಸೈನ್ ಮಾಡ್ಕೊಂಬಂದಾರು ಅನ್ನೋ ಥರ ಐತಲ್ಲ. ಇದು ಹುಟ್ಟೋದು ಈ ಥರ ಕಲರ್ನಿಂದ ಹುಟ್ಟತೈತೆ ನೋಡ್ರಿ. ಇದು ವಿಶಿಷ್ಟ ಜಾತಿಯ ಹೋರಿ ನೋಡ್ರಿ. ಇದು ಕೃಷ್ಣ ವ್ಯಾಲಿ ತಳಿಯ ಹೋರಿ. ಈ ಸಲ ಜಾಸ್ತಿ ತಳಿಯ ಜಾನುವಾರುಗಳು ಬಂದಿಲ್ಲ ಪ್ರದರ್ಶನಕ್ಕೆ. ಮಾಂಸದ ಕೋಳಿ ಮರಿಗಳು ಅಂದ್ರೆ ಇವನ್ನೆಲ್ಲ ಸಾಕಿ ದೊಡ್ಡವಾದ್ಮೇಲೆ ಚಿಕನ್ ಶಾಪ್ ಒಳಗೆ ಎಲ್ಲ ತಿನ್ನಕ್ಕೆ ಯೂಸ್ ಮಾಡ್ತಾರಂತ ನೋಡ್ರಿ. ಕಾವೇರಿ ತಳಿಯ ಕೋಳಿ ಅಂತ ನೋಡ್ರಿ.
80 ರೂಪಾಯಿಗೆ ಒಂದಂತ ನೋಡ್ರಿ. ಕಾವೇರಿ ತಳಿಯ ಕೋಳಿಗಳು, ಸೋನಾಲಿ ಕೋಳಿ ಮರಿಗಳು, ಮರಿಗಳಂತ ನೋಡ್ರಿ. ಸೋನಾಲಿ ಕೋಳಿಯ ಮರಿಗಳಂತ ನೋಡ್ರಿ. ಹುಂಜಕ್ಕೆ 300 ಅಂತ, ಕೋಳಿಗೆ 250 ಅಂತ. ಕೋಳಿಗಳಿಗೂ ಎಷ್ಟೊಂದು ವಿಧಗಳು ಅದಾವೆ ನೋಡ್ರಿ. ಕಡಕ್ನಾಥ, ಗಿರಿರಾಜ, ಟರ್ಕಿ, ಗೋಜಲಕ್ಕಿ, ಇಷ್ಟೊಂದು ತಳಿಯ ಕೋಳಿಗಳನ್ನು ಇಲ್ಲಿ ನೀವು ನೋಡ್ಬೋದು. ಹೆಚ್ಚು ಕಮ್ಮಿ ಒಂದು 15ರಿಂದ 20 ತಳಿಯ ಕೋಳಿ ಮತ್ತು ಹುಂಜುಗಳು ಅದಾವೆ ಇಲ್ಲಿ. ಇಲ್ಲಿ ಹಲವಾರು ಮೋಟ್ರುಗಳು ಅದಾವೆ ನೋಡ್ರಿ. ಅವ್ರ ಕೆಪಾಸಿಟಿ ಮತ್ತು ಅವ್ರ ಪ್ರೈಸ್ ಮತ್ತು ಡಿಸ್ಕೌಂಟ್ ಮಾಡಿ ಕೊಡ್ತಾರಂತ. ಮತ್ತು ಎಕ್ಸಾಂಪಲ್ ಅವು ಯಾವ ರೀತಿ ಕೆಪಾಸಿಟಿಯಿಂದ ನೀರು ಫೋರ್ಸ್ಲಿ ಜಗ್ತಾವ ಅನ್ನೋದನ್ನು ಅವರು ತೋರಿಸ್ತಾರೆ ನೋಡ್ರಿ. ಇಲ್ಲಿ ಡಿಸ್ಕೌಂಟ್ ಜಾಸ್ತಿ ಐತಿ, ಬಂದು ಕಾಂಟ್ಯಾಕ್ಟ್ ಮಾಡಿ ತಗೋರಿ. ಗಾರ್ಡನ್ದಾಗ ನೀಟಾಗಿ ಹುಲ್ ಕಟ್ ಮಾಡಕ್ಕೆ ಮಷಿನ್ ಐತಿ ನೋಡ್ರಿ. ಇಲ್ಲಿ ಬೇರ್ ಸಹಿತ ಏನು ಕಿತ್ತು ಬರಲ್ಲ, ಅಂದ್ರೆ ಒಂದು ನೀಟಾಗಿ ಕಟ್ ಮಾಡ್ತದೆ ಅಷ್ಟೆ. ಅವ್ರು ಹೇಳ್ತಾರ ಡೀಪಾಗಿ ಎಲ್ಲ ಕಟ್ ಆಗುತ್ತಂತ. ಡೀಪಾಗಿ ಎಲ್ಲ ಕಟ್ ಆಗಲ್ಲ, ಬೇರ್ ಸಹಿತ ಕಿತ್ತು ಬರಲ್ಲ, ಮೇಲೆ ಕಟ್ ಆಗುತ್ತೆ. ಮತ್ತು ಇದು ಪೆಟ್ರೋಲ್ನಿಂದ ಯೂಸ್ ಆಕೈತಿ. 1 ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ 1 ಅವರ್ ಬರ್ತದಂತ. 19,000 ರೂಪಾಯಿ ಅಂತ ನೋಡ್ರಿ. ನೋಡಿ ಬಂದು ಕೇಳಿದ್ರೆ ಡಿಸ್ಕೌಂಟ್ ಮಾಡಿ ಕೊಡ್ತಾರಂತ. ಪೆಟ್ರೋಲ್ ಡೀಸೆಲ್ ಡೀಪ್ ಆಗಿ ಕಟ್ ಮಾಡಲ್ಲ, ಮೇಲಿಂದ ಅಟ್ಟೆ ಕಟ್ ಮಾಡೋದು. ಎಲ್ಲ ಕಟ್ ಆಗುತ್ತೆ ಕೆಳಗಡೆಯಿಂದ ಎಲ್ಲ ಫುಲ್. ಹಾಗೆ ಮುಂದೆ ನೋಡ್ಕೊಂತ ಹೋಗ್ಬರ್ರಿ. ಇಲ್ಲಿ ಕಾರ್ ವಾಶ್ ಮತ್ತು ಬೈಕ್ ವಾಶ್ ಪಂಪ್ಗಳನ್ನು ನೋಡ್ಬೋದು ನೀವು. ಇಲ್ಲಿ 20 ಫೂಟ್ವರೆಗೂ ಹೈಟ್ ಹೋಗುತ್ತಂತ ನೋಡ್ರಿ. ಇವೆಲ್ಲ ಅಷ್ಟೊಂದು ಪ್ರೆಷರ್ ಮಷಿನ್ ಅದಾವಂತ ನೋಡ್ರಿ. ಇವೆಲ್ಲ ವಿತ್ ವ್ಯಾರಂಟಿನೂ ಕೊಡ್ತಾರಂತ ನೋಡ್ರಿ. ಇವರು 5 ವರ್ಷ 10 ವರ್ಷ ವ್ಯಾರಂಟಿ ಕೊಡ್ತಾರಂತ. ಇವೆಲ್ಲ ಕಬ್ಬು ಕಟಾವು ಮಷಿನ್ ನೋಡ್ರಿ. ಇವು ಕುರ್ಚಿಗಳನ್ನು ನೋಡ್ಬೋದು ನೀವು. ಇಲ್ಲಿ ಇದೇನಿದು, ಹಲವಾರು ತರಹದ ಕಾಳುಗಳು ಅದಾವು. ಇಷ್ಟೊಂದು ಕಾಳುಗಳು ಅದಾವ ಅಂತ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯ್ತು ನೋಡ್ರಿ. ನಮಗೆಲ್ಲ ಗೊತ್ತಿರುವ ಹೆಸರು ಕಾಳು ಅವು ಇವು ಅಷ್ಟೊಂದು ಒಂದು 5-6 ತರಹದ ಕಾಳುಗಳು ಅಷ್ಟು ಗೊತ್ತೆ. ಇಲ್ಲಿ ಒಂದು ಮಿನಿಮಮ್ ಒಂದು 30 ತರಹದ ಕಾಳುಗಳು ಅದಾವೆ ನೋಡ್ರಿ. ಇಲ್ಲಿ ಅಜ್ಜಾರ್ದ ಯಾರೋ ಯೂಟ್ಯೂಬರ್ ಇದನ್ನು ವಿಡಿಯೋ ಮಾಡ್ತಾರೆ ನೋಡ್ರಿ. ಇಲ್ಲಿ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಅಂತ ನೋಡ್ರಿ. ಹನಿ ನೀರಾವರಿ, ಇದು ತೆರೆದ ಬಸಿಗಾಲುವೆ, ಜಲಾನಯನ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯ ಮಾದರಿ ಅಂತ ನೋಡ್ರಿ. ಇದೆಲ್ಲ ಈ ಸಾರಿಯ ಒಂದು ಕೃಷಿ ಮೇಳದಾಗ ಜಾಸ್ತಿ ಜಾತಿಯ ಜಾನುವಾರುಗಳನ್ನ ತಗೊಂಬಂದಿಲ್ಲ. ಯಾಕೆ ಈ ಥರ ಕೃಷಿ ಮೇಳಗಳನ್ನ ನಡೆಸ್ತಾರೆ ಗೊತ್ತೈತೆ ನಿಮಗೆ? ಇಲ್ಲಿ ಜಾನುವಾರುಗಳ ಬಗ್ಗೆ ತಗೊಂಡ್ರೆ ಹಲವಾರು ಜಾತಿಯ ಜಾನುವಾರುಗಳು ಅದಾವಂತ ನೋಡ್ಬೋದು. ನಮಗೆಲ್ಲ ಈ ಹಸುಗಳದಾಗ ಇಷ್ಟೊಂದು ಜಾತಿ ಹಸುಗಳು ಅದಾವಂತ ಗೊತ್ತೇ ಇರಲಿಲ್ಲ. ಮತ್ತು ಕೋಳಿಗಳದಾಗ ಇಲ್ಲಿ ಹಲವಾರು ಜಾತಿಯ ಕೋಳಿಗಳನ್ನ ನೋಡ್ಬೋದು. ಅಂದಾಜು 15ರಿಂದ 20 ತಳಿಯ ಕೋಳಿಗಳನ್ನು ನೋಡಿದ್ರಿ ನೀವು ಇಲ್ಲಿ. ಹಾಗೆ ಹೊಸ ಹೊಸ ಯಂತ್ರೋಪಕರಣಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾಕೆ ಕೃಷಿ ಮೇಳಗಳು ಮಾಡ್ತಾರಂದ್ರೆ ಇವೆಲ್ಲ ಅದಾವಂತ, ಮತ್ತು ಇವುಗಳ ಉಪಯೋಗ ಐತಿ ಅಂತ ನಮಗೆ ಗೊತ್ತಾಗಿದ್ದೇ ಇಲ್ಲಿ ಬಂದ ಇವನ್ನ ನೋಡಿದಾಗ. ಬೈಲಹೊಂಗಲ್ ಮತ್ತು ಇದೇ ಧಾರವಾಡದ ಕೃಷಿ ಮೇಳದಾಗ ಈ ಹಿಂದೆ ಅಜಾನುಬಾಹು ಅಂದರೆ ದೊಡ್ಡ ದೊಡ್ಡ ಆಕಾರ ಹೊಂದಿದ್ದ ಗೂಳಿ ಮತ್ತು ಎಮ್ಮೆಗಳನ್ನು ನಾವು ನೋಡಿದ್ವಿ. ಬಟ್ ಈ ಸಾರಿ ಕಡಿಮೆ ಜಾನುವಾರುಗಳು ಅದಾವು. ಜಾಸ್ತಿ ಜಾನುವಾರುಗಳು, ಜಾಸ್ತಿ ತಳಿಯ ಜಾನುವಾರುಗಳನ್ನ ತೊಗೊಂಬಂದಿಲ್ಲ ಇಲ್ಲಿ. ಹೋಗ್ಲಿ ಬಿಡ್ರಿ, ಎಲ್ಲರೂ ಕೃಷಿ ಮೇಳಕ್ಕೆ ಬರ್ರಿ, ನೋಡ್ರಿ, ಯೂಸ್ ಆಗೋದನ್ನು ತಿಳ್ಕೊಡ್ರಿ, ಮತ್ತು ನೀವು ಕೂಡ ಅದನ್ನು ಫಾಲೋ ಮಾಡಿರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ಅಂದರೆ ಕೃಷಿ ಮೇಳದ ವಿಡಿಯೋ ಮುಗಿದಿಲ್ಲ. ಮುಂದಿನ ಒಂದು ವಿಡಿಯೋದಲ್ಲಿ ಯಂತ್ರೋಪಕರಣಗಳ ಬಗ್ಗೆ ನೋಡೋಣ. ಅಂದರೆ ಟ್ರ್ಯಾಕ್ಟರ್ ಮತ್ತು ರಿಕ್ಷಾ ಮತ್ತು ರೋಟರ್, ನೇಗ್ಲ ಮತ್ತು ರೊಟ್ಟಿ ಮಿಷಿನ, ರಾಗಿ ಮಿಷಿನ, ಹಲವಾರು ರೀತಿಯ ಮಷಿನ್ಗಳದಾವೆ. ಆ ಒಂದು ಇಲ್ಲಿ ನೋಡತ್ತಿರಲ್ಲ, ಈ ಥರದ ಮಷಿನ್ಗಳದಾವೆ. ಆ ಒಂದು ವಿಡಿಯೋನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸೋಣ. ಬಾಯ್ ಬಾಯ್.